ಮೇಡಮ್ ಫಸ್ಟು ನಾನು ದರ್ಶನ್ ಫ್ಯಾನ್ಗ ಅಂತ ವಹಿಸ್ಕೊಂಡು ಮಾತಾಡೋಕ್ಕೂ ನಾನು ಬರೋಲ್ಲ, ಬೇರೆಯವ್ರ ಬಗ್ಗೆನೂ ಕಂಪೇರ್ ಮಾಡಲ್ಲ. ನಂದು ಒಂದು ಪಾಯಿಂಟ್ ಏನಂದರೆ, ಆ್ಯಕ್ಚುಲಿ ಇವರು ತಪ್ಪು ಮಾಡಿದ್ದಾರೆ. ಯಾರು? ದರ್ಶನ್. ಏನಕ್ಕೆ ಅಂದರೆ, ಅಕಸ್ಮಾತ್ ವಿಜಯಲಕ್ಷ್ಮಿಗೋಸ್ಕರ ಮಾಡಿದರೆ ಎಲ್ಲರೂ ಶಾಬಾಷ್ ಅಂತ ಹೇಳಿರೋರು. ಇದು ಇಲ್ಲಿಗಲ್ ರಿಲೇಷನ್ಶಿಪ್ ಇರೋದ್ರಿಂದ ಕಂಪ್ಲೀಟ್ಲಿ ಇದು ವೆರಿ ರಾಂಗ್. ಯಾರ್ದಂದರೆ ದರ್ಶನ್ ಅವ್ರದ್ದು. ಯಾಕಂದರೆ ಪವಿತ್ರ ಗೌಡಗೋಸ್ಕರನೇ ಇವ್ರು ಮಾಡಿದ್ದು. ಸೊ ಅಲ್ಲಿಗೇನು ಬರುತ್ತೆ ಹೇಳಿ ಇವಾಗ ಮಾತು? ಅವಳಿಗೋಸ್ಕರ ಮಾಡಿದ್ರು, ಹೆಂಡತಿಗೋಸ್ಕರ ಮಾಡಿದರೆ ಇಡೀ ದೇಶನೇ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿರೋ. ಯಾಕಂದರೆ ಇನ್ ಕೇಸ್ ನಾನೇ ರೋಡಲ್ಲಿ ಹೋಗ್ತಾ ಇರ್ತೀನಿ, ಯಾರೋ ನನ್ನ ಟೀಸ್ ಮಾಡಿದ್ರೆ ನಮ್ಮ ಹಸ್ಬೆಂಡ್ ಏನು ಮಾಡ್ತಾರೆ ಹೇಳಿ? ಪಠಾರ್ ಅಂತ ಅವ್ರಿಗೆ ಹೊಡಿತಾರೆ, ಏನಾದರೂ ಮಾಡ್ತಾರೆ. ಏನಕ್ಕೆ ಹೇಳಿ? ನನ್ನ ಹೆಂಡ್ತಿಗೆ ಮಾಡಿದ್ರು ಅನ್ನೋ ಒಂದು ಇದ್ದಿದ್ದರೆ ಇವತ್ತು ದರ್ಶನು ಎಲ್ಲ ಇನ್ನೂ ಒಂದೆರಡು ಫಿಲಮ್ ಬುಕ್ಕಾಗಿ ಆ್ಯಕ್ಟ್ ಮಾಡ್ತಾಯಿದ್ರು. ಏನಕ್ಕೆ ಅವರು ಮಾಡ್ತಾಯಿಲ್ಲ ಅಂದರೆ ಇಲ್ಲಿಗಲ್ ರಿಲೇಷನ್ಶಿಪ್. ಸೊ ಅದಕ್ಕೋಸ್ಕರ ಅವರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಸರಿ, ಚಿಕ್ಕ ವ್ಯಕ್ತಿ ಆಗಿದ್ರು ಸರಿ, ಸೆಲೆಬ್ರಿಟಿ ಆದರೂ ಸರಿ, ಸೆಲೆಬ್ರಿಟಿ ಇಲ್ಲ ಅಂದ್ರೂ ಅವ್ರು ಮಾಡಿದ್ದು ನನ್ನ ಪರ್ಸ್ನಲ್ ಒಪಿನಿಯನ್ ತುಂಬ ತಪ್ಪು. ಅಲ್ಲ ಮ್ಯಾಮ್, ಇನ್ನೂ ಅವರು ಅಪರಾಧಿನ ಆರೋಪಿನ ಅನ್ನೋದು ಕೋರ್ಟಲ್ಲಿ ಅಲ್ವಾ? ನಾವೇನು ಜಡ್ಜ್ ಮಾಡೋಕ್ಕೆ ನಾವು ಕೋರ್ಟ್ ಅಲ್ಲ, ನ್ಯಾಯಾಲಯ, ಅದು ಅಲ್ಲಿದೆ. ಆಯಿತಾ? ಈಗ ಅವರು ಮಾಡಿದ್ದಾರೆ ಅಂತ ಗೊತ್ತಾದರೆ ಅವಕಾಶಗಳು ಕಮ್ಮಿ ಆಗುತ್ತೆ ಅವ್ರಿಗೆ? ಖಂಡಿತ ಆಗುತ್ತೆ. ಈಗ ಇವರು ಸೆಲೆಬ್ರಿಟಿ ಅಲ್ವಾ? ದರ್ಶನ್ ಅನ್ನೋದು ಒಂದು ಸೆಲೆಬ್ರಿಟಿ. ಸೊ ಅವ್ರು ಏನು ಮಾಡ್ತಾರೆ ಅದನ್ನು ಫ್ಯಾನ್ಸ್ ಫಾಲೋವರ್ಸ್ ಅದು ತಕ್ಕಂಗೆ ಹೋಗ್ತಾರೆ. ಅವ್ರು ಒಳ್ಳೇದು ಮಾಡಿದ್ರೆ ಒಳ್ಳೆ ಥರನೇ ಹೋಗ್ತಾರೆ. ಈಗ ಕೆಟ್ಟದ್ದು ಮಾಡಿದ್ರೆ ಅದೇ ರೂಟಲ್ಲಿ ಅವ್ರು ಹೋಗೋದು. ಸೊ ಅವರು ಒಂದು ಫ್ಯಾನ್ಸ್ ಫಾಲೋವರ್ಸ್ ಆಗಿರೋದ್ರಿಂದ ಅವ್ರು ಏನು ಮಾಡ್ತಾರೆ ಅದನ್ನು ಕರೆಕ್ಟಾಗೇ ಫ್ಯಾನ್ಸು ಹೋಗ್ತಾರೆ. ಸೊ ಅವ್ರು ಕೆಟ್ಟದ್ದು ಮಾಡಿರೋದ್ರಿಂದ 100% ಅವ್ರಿಗದು ಬ್ಲ್ಯಾಕ್ ಮಾರ್ಕೆ. ಅದು ಈಗೆಲ್ಲ ಹೇಳ್ತಾ ಇದ್ದಾರಲ್ಲ ಪೊಲೀಸ್ ಅವ್ರಿಗೆ ಇದು ಕೈಬೇಡ ಅಂತೆಲ್ಲ ಕೆಲವೊಂದು ಸತಿ ಎಲ್ಲ ನೋಡಿದ್ರೆ ಸ್ವಲ್ಪ ಅವರು ಟಾರ್ಗೆಟ್ ಆಗಿದ್ದಾರೆ ಅಂತಲೂ ಅನಿಸುತ್ತೆ. ದರ್ಶನ್ ಟಾರ್ಗೆಟ್ ಆಗಿದ್ದಾರೋ ಅಂತ ಅನಿಸುತ್ತೆ. ಬಟ್ ಎಲ್ಲ ಮೋರ್ ಓವರ್ ಅವರು ತಪ್ಪು ಮಾಡಿದ್ದಾರೆ ಅಂತಲೇ ಅನಿಸೋದು ಅಲ್ವಾ? ಇನ್ನೆರಡು ತಿಂಗಳು ಬಿಡುಗಡೆ ಆಗ್ತಾರೆ ಅಂತ ಹೇಳ್ತಾರೆ ಮೇಡಮ್. ಯಾವಾಗೇ ಬಿಡುಗಡೆ ಆದ್ರೂ ಒಂದು ಬ್ಲ್ಯಾಕ್ ಮಾರ್ಕ್ ಅದು ಅವ್ರಿಗೆ, ಅವ್ರ ಲೈಫ್ಗೆ, ಅವ್ರ ಫ್ಯಾಮ್ಲಿಗೆ ಅದು ಬ್ಲ್ಯಾಕ್ ಮಾರ್ಕು. ಪಾಪ ಅವ್ರ ಮಗನೂ ಇದ್ದಾನೆ. ನಾಳೆ ಸಹ ಅವನು ಸೊಸೈಟಿಗೆ ಹೋಗಿ ಫೇಸ್ ಮಾಡಬೇಕಲ್ವಾ? ಯಾರೇ ಆದರೂ ಹೇಳಿದ್ರೆ ನಿಮ್ಮಪ್ಪ ಏನು ಬಿಡೋ, ನಿಮ್ಮಪ್ಪ ಈ ಥರ ಮಾಡಿದ್ರು ಅಂದರೆ ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಆ ಟೈಮಲ್ಲಿ ಅವನಿಗೆ ಅದು ಹರ್ಟ್ ಆಗುತ್ತಲ್ವ? ಸೊ ಅವನು ಸೋಷಲ್ ಇದರಲ್ಲಿ ಫೇಸ್ ಮಾಡಬೇಕಲ್ವ? ಅದೇ ಮ್ಯಾಮ್, ಮಾಡ್ದಿರೋ ತಪ್ಪಿಗೆ ಶಿಕ್ಷೆ ಯಾಕೆ? ಈಗ ಮಾಡ್ದಿರೋ ತಪ್ಪಿಗೆ ಶಿಕ್ಷೆ ಯಾಕೆ ಅಂತ ಯಾರಿಗೆ ದರ್ಶನ್ಗೆ ಹೇಳ್ತಾ ಇದ್ದೀರಾ? ಅಂದರೆ ಅವರು ಫೋನ್ ಇದರಲ್ಲಿ ಯಾರು ಪವಿತ್ರ ಗೌಡ ಅವ್ರು ಕಾಲ್ ಮಾಡಿದ್ರು, ಇವ್ರು ಹೋಗಿ ಹೊಡೆದಿರೋದು ಅಂತ ನಿಜ. ಬಟ್ ಇವ್ರು ಹೊಡೆದಿರೋದ್ರಿಂದ ಅವರು ತೀರ್ಕೊಂಡ್ರಾ ಇಲ್ಲ ಬೇರೆಯವ್ರು ಹೊಡೆದು ತೀರ್ಕೊಂಡ್ರಾ ಅದು ನಮ್ಗೆ ಗೊತ್ತಿಲ್ಲ. ಅದು ಕಾನೂನಿಂದನೇ ಬರಬೇಕು. ಬಟ್ ಇವ್ರೂ ಹೋಗಿದ್ದಾರಲ್ವ, ಆ ಸ್ಪಾಟ್ಗೆ ಹೋಗಿ ಅವ್ರಿಗೆ ಹೊಡೆದಿದ್ದಂತೂ ನಿಜ. ಏನಕ್ಕೆ ಹೊಡೆದ್ರು? ಪವಿತ್ರ ಗೌಡಗೋಸ್ಕರ ಹೊಡೆದ್ರು. ಸೊ ಅಲ್ಲಿಗೇನಾಗುತ್ತೆ, ಪವಿತ್ರ ಗೌಡ ಅವ್ರ ವೈಫ್ ಆಗಿದ್ದರೆ 100% ಇವತ್ತು ಎಲ್ಲರೂ ಬೇಷ್ ಅಂದಿರೋರು. ಇದು ಪವಿತ್ರ ಗೌಡ ಬಂದುಬಿಟ್ಟು ಅವ್ರು ಯಾರಂತ ಇಡೀ ಇಂಡಿಯಾಗೆ ಗೊತ್ತಾಗಿದೆ, ದರ್ಶನ್ಗೇನು ಅಂದ್ಬಿಟ್ಟು. ಸೊ ಇದು ಮೀಡಿಯಾದಲ್ಲಿ ಮಕ್ಕಳೆಲ್ಲ ನೋಡ್ತಾ ಇರ್ತಾರೆ. ನಾವು ಇಲ್ಲಿಗಲ್ ರಿಲೇಷನ್ಶಿಪ್ ಅಂತ ಹೇಳೋಕ್ಕೂ ನಮ್ಗೊಂಥರ ಬೇಜಾರೇ. ಅದು ಇದೆಲ್ಲರಿಗೂ ಮಾದರಿ ಆಗಬಾರ್ದು. ತಪ್ಪು ಮಾಡಿರೋದಕ್ಕೆ ಖಂಡಿತ ಶಿಕ್ಷೆ ಕೊಡಬೇಕು. ಬೇಲ್ ಸಿಕ್ಕಿತ್ತು ಅವ್ರಿಗೆ, ಬೇಲ್ ಕ್ಯಾನ್ಸಲ್ ಮಾಡಿ ತಿರ್ಗಿ ಒಳಗಡೆ ಕಳಿಸಿದ್ರು. ಮೋರ್ ಓವರ್ ಏನಾದರೂ ಮೇನ್ ಪಾಯಿಂಟ್ ಏನೋ ಸಿಕ್ಕಿರ್ಬೋದು, ಏನಾದರೂ ಅವ್ರಿಗೆ ಎವಿಡೆನ್ಸ್ ಸಿಕ್ಕಿರ್ಬೋದು. ಇವರೇ ತುಂಬ ಪಾರ್ಟ್ 1 ಆಗಿರ್ಬೋದು. ಅದಕ್ಕೋಸ್ಕರ ಮತ್ತೆ ಅವ್ರನ್ನ ಜೈಲಿಗೆ ಕಳಿಸಿರ್ಬೋದು. ಎಲ್ಲರೂ ಏನು ಅನುಮಾನ ಪಡ್ತಾರೆ, ದೊಡ್ಡ ವ್ಯಕ್ತಿಗಳು ಕೈವಾಡ 100% ಇದ್ರೂ ಇರ್ಬೋದು ಮೇಡಮ್. ಅದು ನಾವು ಬ್ಲ್ಯಾಂಕ್ ಆಗು ಹೇಳೋಕ್ಕಾಗಲ್ಲ, ಓಪನ್ ಆಗೋ ಹೇಳೋಕ್ಕಾಗಲ್ಲ. ಯಾರ್ದಾದ್ರು ಪ್ರೆಷರಿಂದನೂ ಅವ್ರು ಒಳಗಡೆ ಇರ್ಬೋದು, ಇಲ್ಲ ಎವಿಡೆನ್ಸ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದನೂ ಮೇ ಬಿ ಒಳಗಡೆ